ಪ್ರಕರಣ ಸದ್ಯದ ಅಪ್ಡೇಟ್ ಗಮನಿಸ್ತಾ ಇದ್ದೀವಿ. ಅಂಗಡಿ ಮುಂಗಟ್ಟು ಬಂದ್ ಮಾಡಿಸೋಕೆ ಮುಂದಾಗಿದ್ದ ಹಿಂದೂ ಕಾರ್ಯಕರ್ತರು ತರಕಾರಿ ಮಾರುಕಟ್ಟೆಯತ್ತ ತೆರಳುವಾಗ ಮತ್ತೆ ಕಲ್ಲು ತೂರಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ಯಕರ್ತರನ್ನ ತಡೆಯೋದಕ್ಕೆ ಪೊಲೀಸರು ಹರ ಸಾಹಸ ಪಡ್ತಾ ಇದ್ದಾರೆ. ಗುಂಪು ಚದುರಿಸೋಕೆ ಪೊಲೀಸರಿಂದ ಲಾಠಿ ಪ್ರಹಾರ. ನಾವು ಕೊನೆ ಕೇಳದ್ ಪೊಲೀಸರಿಗೆ ಅಲ್ಲ, ಏನ್ರಿ ಮಾಡ್ತಾ ಇದ್ರಿ, ಕರ್ತವ್ಯ ಲೋಪ ಆಗಿದೆ, ತಗೊಳ್ಳಿ ಒಂದ್ 4 ಜನ ಸಸ್ಪೆಂಡ್ ಮಾಡಿ, ಕೊನೆಗೆ ಬಲಿಕ ಬಕ್ರ ಆಗದ್ ಪೊಲೀಸರೇ ಅಲ್ಲ, ಅವ್ರು ಬಾರಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೇಳೋ ಮಾತಿಗೆ ಜಗ್ಗೋತರ ಬಗ್ಗೋತರ ಕಾಣಿಸ್ಲಿಲ್ಲ, ಲಾಠಿ ರುಚಿ ತೋರಿಸ್ಬೇಕಾಗತ್ತೆ ಅಂತ ಲಾಠಿ ರುಚಿ ತೋರಿಸ್ತಾ ಇದ್ದಾರೆ. ನೋಡಿ, ಸಮಾಧಾನದಿಂದ ಕೂತು ಕಾನೂನು ಅಂತ ಏನಕ್ಕಿದೆ ಗೊತ್ತಿಲ್ಲ, ಇವ್ರುಗಳಿಗೆ ಆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದಿದ್ದಂಗೆ ಆಗ್ಬಿಟ್ಟಿದೆ ಅನ್ಸುತ್ತೆ. ನೀವೇ ಬಡ್ಕೆ ತಗೊಂಡು ಕಲ್ಲು ತೂರಾಟ ಮಾಡ್ಕೊಳ್ಳೋದೇ ಆದ್ರೆ ಮತ್ತೆ ಈ ಪೊಲೀಸ್ ಸ್ಟೇಷನ್, ಅದಕ್ಕೊಂದಷ್ಟು ಜನ ಪೊಲೀಸರು, ಅದಕ್ಕೊಂದಷ್ಟು ಸೆಕ್ಷನ್ಸ್ಗಳು ಯಾಕೆ ಬೇಕು? ಎಲ್ಲ ಹಿಂಗೆ ಮಾಡಿ ಎಲ್ಲೆಲ್ಲಿ ಗಲಾಟೆ ಆಗುತ್ತೋ ಅಲ್ಲೆಲ್ಲ ಎಲ್ಲರೂ ಒಂದೊಂದು ಕತ್ತಿ, ಕಲ್ಲು, ದೊಣ್ಣೆ, ಕೈಗೆ ಏನೇನ್ ಸಿಗುತ್ತೆ ಚಪ್ಪಲಿ, ಏನೇನ್ ಸಿಗುತ್ತೆ ಎಲ್ಲ ಇಟ್ಕೊಂಡು ನಿಂತ್ಕೊಬಿಟ್ರೆ ಮತ್ತೆ ಯಾಕೆ ಸ್ವಾಮಿ ಬೇಕು? ಎಲ್ಲ ತಾಲೂಕುಗಳಲ್ಲೂ ಕೂಡ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸ್ಟೇಷನ್, ಅದಕ್ಕೊಂದಷ್ಟು ಜನ ನಿಯೋಜನೆ, ಅದಕ್ಕೊಂದಷ್ಟು ಸಂಬಳ, ಸಂವಿಧಾನ, ಆಮೇಲೆ ಸೆಕ್ಷನ್ಸ್ಗಳು ಯಾಕೆ ಬೇಕು? ನಿಮಗೇನೇನು ಅನಿಸುತ್ತೆ ಅದನ್ನೇ ಮಾಡ್ಕೊಂಡಿರ್ಬೋದಲ್ಲ. ನೋಡಿ, ಹೌದು, ಒಂದು ಭಾವನೆಗೆ ಧಕ್ಕೆ ತರೋದಿದೆಯಲ್ಲ, ಯಾವುದೇ ಭಾವನಾತ್ಮಕ ವಿಚಾರಗಳಾಗಿರ್ಲಿ ಅದಕ್ಕೆ ಧಕ್ಕೆ ತರೋದಿದೆಯಲ್ಲ, ಅದು ತಪ್ಪು, ಅದು ಘಾಸಿ ಆಗತ್ತೆ. ಅದು ಧಾರ್ಮಿಕ ಭಾವನೆ ಆಗಿರ್ಬೋದು, ಏನೇ ಆಗಿರ್ಬೋದು. ಹಾಗಂದ ಮಾತ್ರಕ್ಕೆ ಏಟಿಗೆ ಎದುರೇಟು ಅಂತ ಕೂತ್ರೆ ಆಗತ್ತಾ? ನಾವ್ಯಾಕ್ರಿ ಸೋಲ್ಬೇಕು? ಎಲ್ಲ ಅನ್ಯೂನ್ಯವಾಗಿರ್ಬೇಕು ಅಂತ ಒಬ್ಬರಾದ್ರೂ ಸೋಲ್ಬೇಕು. ಸೋಲಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ತಾಳ್ಮೆಯಿಂದ ನಾವು ಇರ್ಬೇಕಲ್ಲ. ಇಲ್ಲಿ ತಾಳ್ಮೆನೆ ಕಳ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಮಕ್ಕಳು, ಮರಿ, ಹೆಣ್ಮಕ್ಳು, ಹೆಂಗಸರು ಎಲ್ಲ ಇರ್ತಾರೆ. ಎಲ್ಲೆಲ್ಲಿಂದ ಯಾವ ಕಲ್ಲು ಬಂದು ಬೀಳ್ತಾ ಇದೆಯೋ, ಅದೇನ್ ಕಥೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಾರೆ ಪೊಲೀಸರು? ಎಷ್ಟಂತ ತಡೆಯೋ ಪ್ರಯತ್ನ ಮಾಡ್ತಾರೆ. ಮುಖಂಡರುಗಳು ಅಂತ ಕರೆಸ್ಕೊಂಡವ್ರು, ಎರಡೂ ಕಡೆಯವರು ಸಮಾಧಾನದಿಂದ ಕೂತು ಮಾತಾಡಿ ಇದನ್ನ ಬಗೆಹರಿಸ್ಕೊಳ್ಳೋದು ಬಿಟ್ಟು ಕಲ್ಲು ಹೊಡಿರಿ ಈ ತರದೆಲ್ಲ ಮಾಡಿದ್ರೆ ಏನಾಗತ್ತೆ? ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು. ಮತ್ತೆ ಕಲ್ಲು ತೂರಾಟ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸದ್ಯದ ಸಿಚುವೇಶನ್ ಏನು, ಯಾಕೆ ಮತ್ತೆ ಕಲ್ಲು ತೂರಾಟ ಆಯ್ತು, ಏನ್ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು? ಕಂಟ್ರೋಲ್ ಅಲ್ಲಿ ಇದೆ, ಏನು ಆಗಿಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಯಾಕೆ ಪರಿಸ್ಥಿತಿ ಹೀಗಾಯ್ತು? ನಿಜಕ್ಕೂ ನಿಜ ಅಂದ್ರೆ ನಿನ್ನೆ ತಡವಾಗಿ ಆಗಿರ್ತಕ್ಕಂತ ಘಟನೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ತಿಳಿಯಾಗಿತ್ತು. ಅಂದ್ರೆ ಹಿಂದೂ ಕಾರ್ಯಕರ್ತರು ಒಂದು ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನ ಮಾಡಿ ನಾವು ಸಭೆ ಮುಗಿಸ್ತೇವೆ ಅನ್ನುವಂತ ಮಾಹಿತಿಗಳನ್ನ ಕೂಡ ನೀಡಿದ್ರು. ಅಂದ್ರೆ 164 ಈಗಾಗಲೇ ಜಾರಿ ಇರೋದ್ರಿಂದಾಗಿ ಎಲ್ಲ 4 ಜನಕ್ಕೂ ಹೆಚ್ಚು ಜನರನ್ನ ಕೂಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿತ್ತು. ಆದ್ರೆ ಇಲ್ಲಿ ಹಿಂದೂ ಪರ ಕಾರ್ಯಕರ್ತರು ಒಂದು ಪಟ್ಟನ್ನ ಹಿಡಿತಾರೆ, ಯಾರು ಅವರನ್ನ ಕೂಡಲೇ ಬಂಧನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಆದ್ರೆ ಈಗಾಗಲೇ 8 ಜನಗಳನ್ನ ಬಂಧನ ಆಗಿದೆ, ಆತನನ್ನ ವಶಪಡಿಸಿಕೊಂಡದ್ದು ಆಗಿದೆ ಅನ್ನುವಂತ ಮಾಹಿತಿಗಳನ್ನ ಕೂಡ ಈಗಾಗಲೇ ಸಿದ್ಧಾರ್ಥ ಗೋಯಲ್ ಅವರು SP ಅವರು ಸ್ಥಳದಲ್ಲೇ ಬಿಟ್ಟಿದ್ರು ಕೂಡ ಇಲ್ಲಿ ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕಾಗಿತ್ತು ಅನ್ನೋದು ಒಂದ್ ಕಡೆ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಗಲ್ಲಿಗಳಲ್ಲಿ ಈಗ ಒಂದು ಸಭೆಯನ್ನ ಮಾಡಿ ಗೌಪ್ಯ ಸಭೆಯನ್ನ ಹಿಂದೂ ಕಾರ್ಯಕರ್ತರು ಮಾಡ್ತಾರೆ. ಹಿಂದೂ ಕಾರ್ಯಕರ್ತರ ಗೌಪ್ಯ ಸಭೆಯಲ್ಲಿ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಎಲ್ಲಾ ಅಂಗಡಿ ಮುಗ್ಗಟ್ಟಿಗಳನ್ನ ಬಂದ್ ಮಾಡ್ಬೇಕು, ಬಂದ್ ಮಾಡದೇ ಇದ್ರೆ ಇದು ಹತೋಟಿಗೆ ಬರುದಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆಗಿರುವಂತದ್ದು. ಹೀಗಾಗಿ ಆ ಪಂಕಾ ಮಸೀದಿಯಲ್ಲಿ ಏನು ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ ಆಗಿತ್ತು ಆ ಭಾಗಕ್ಕೆ ಹೋಗುವಂತ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಪೊಲೀಸರು ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ತಡೆಯುವಂತ ಸಂದರ್ಭದಲ್ಲೇ ಇಲ್ಲಿ ಪ್ರಮುಖವಾದ ಬೀದಿ ವ್ಯಾಪಾರಸ್ಥರು ಅಂತಲೇ ಕಾಯಿಪಲ್ಯ ವ್ಯಾಪಾರಸ್ಥರ ಹತ್ಯೆ ಅಲ್ಲಿ ಹೋಗುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲಿ ಪೊಲೀಸರು ತಡೆಯುವಂತ ಕೆಲಸಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರವನ್ನ ಮಾಡುವಂತದ್ದು ಕೂಡ ಆಗತ್ತೆ. ಅಂದ್ರೆ ಎರಡು ಕಡೆಯಲ್ಲೂ ಕೂಡ ಮುಖಂಡರ ಜೊತೆ ಮಾತುಕತೆ ಆಗಿತ್ತು. ಎಲ್ಲವೂ ತಿಳಿಯಾದ ವಾತಾವರಣ ಮತ್ತಷ್ಟು ಉದ್ಭವನಗೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಗಲ್ಲಿಗಳಲ್ಲಿ ಪೊಲೀಸ್ ಇದ್ರೂ ಕೂಡ ಅಲ್ಲಿ